ಮಕ್ಕಳೇ, ಒಂದಾನೊಂದು ಕಾಲದಲ್ಲಿದ ಒಂದು ಸುಂದರ ಹಳ್ಳಿ ಇತ್ತು. ಅಲ್ಲಿ ಹಸಿರು ಹೊಲಗಳು, ನಗುವ ಸೂರ್ಯ, ಚಿಲಿಪಿಲಿ ಹಕ್ಕಿಗಳು. ಆ ಹಳ್ಳಿಯಲ್ಲಿ ಒಬ್ಬ ರೈತ ಅಣ್ಣ ಇದ್ದ. ಅವನ ಹೆಸರು ರಂಗಪ್ಪ ಅಣ್ಣ. ಅವನು ತುಂಬಾ ಒಳ್ಳೆಯವನು. ಮಣ್ಣನ್ನು ತುಂಬಾ ಪ್ರೀತಿಸ್ತಿದ್ದ. ಪ್ರತಿದಿನ ಬೆಳಿಗ್ಗೆ ಸೂರ್ಯ ಅಣ್ಣ ಎದ್ದ ತಕ್ಷಣ ರಂಗಪ್ಪ ಅಣ್ಣ ಹೊಲಕ್ ಹೋಗ್ತಿದ್ದ. ಹಾಯ್ ಮಣ್ಣೆ ಅಂತ ಹೇಳ್ತಿದ್ದ. ಮಣ್ಣು ಕೂಡ ನಗ್ತಿತ್ತು. ಹಾ, ನನ್ನ ನೋಡಿಕೊಂಡ್ರೆ ನಾನು ನಿನ್ನ ನೋಡ್ಕೋತೀನಿ ಅಂತ ಮಣ್ಣು ಹೇಳ್ತಿತ್ತು. ಆದ್ರೆ ಮಕ್ಕಳೇ, ಒಂದು ವರ್ಷ ಮಳೆ ಬರ್ಲಿಲ್ಲ. ಮಣ್ಣು ಒಣಗಿ ಹೋಯ್ತು. ರಂಗಪ್ಪ ಅಣ್ಣ ದುಃಖಪಟ್ಟ. ಹಳ್ಳಿ ಜನರು ಹೇಳಿದ್ರು, ದೋ ಇನ್ನು ಬೆಳೆ ಬರೋದಿಲ್ಲ. ಬೇರೆ ಕೆಲ್ಸ ಮಾಡೋಣ ಅಂತ. ಆದ್ರೆ ರಂಗಪ್ಪ ಅಣ್ಣ ಹೇಳಿದ, ಇಲ್ಲ ಇಲ್ಲ, ನಾನು ಮಣ್ಣನ್ನು ಬಿಡಲ್ಲ. ಅವನಿಗೆ ಧೈರ್ಯ ಇತ್ತು. ಅವನು ಹೊಸ ಹೊಸ ಕೃಷಿ ಕಲಿತ. ಕಡಿಮೆ ನೀರಲ್ಲಿ ಬೆಳೆ ಬೆಳೆಸೋದು ಚೆನ್ನಾಗಿ ಕಲಿತ. ನೀರು ಹನಿ ಹನಿ ಬಂತು. ಓ, ಬೆಳೆಗಳು ನಗಲಾರಂಭಿಸಿದವು. ಧನ್ಯವಾದ ರೈತ ಅಣ್ಣಾದ ಅಂತ ಹೇಳಿದವು. ಮಕ್ಕಳೇ ನೋಡಿ, ದಾ ಹೊಲ ತುಂಬಾ ಹಸಿರಾಯ್ತು. ದಾ ಹೂವುಗಳು ಅರಳಿದವು. ದಾ ರಂಗಪ್ಪ ಅಣ್ಣ ಖುಷಿಯಾದ. ಬೆಳೆ ಕಟಾವಾಯ್ತು. ಹಾ, ರಂಗಪ್ಪ ಅಣ್ಣ ನಗ್ತಾ ಇದ್ದದ. ಅವನ ಕಣ್ಣಲ್ಲಿ ಸಂತೋಷ. ರಂಗಪ್ಪ ಅಣ್ಣ ಮಕ್ಕಳಿಗೆ ಹೇಳಿದದ್, ಮಕ್ಕಳೇ, ಮಣ್ಣು ನಮ್ಮ ಅಮ್ಮ. ಅದನ್ನು ಪ್ರೀತಿಸಿದ್ರೆ ಅದು ನಮ್ಗೆ ಎಲ್ಲ ಕೊಡುತ್ತೆ. ಮಕ್ಕಳೇ, ನೀವು ಕೂಡ ಮಣ್ಣನ್ನು ಪ್ರೀತಿಸಿ, ರೈತರನ್ನು ಗೌರವಿಸಿ. ಬಾಯ್ ಬಾಯ್, ಮತ್ತೆ ಭೇಟಿಯಾಗೋಣ.